ಇನ್ನು ಕೋಲಾರದಲ್ಲಿ ಮುನಿಸ್ಕೊಂಡಿರತಕ್ಕಂಥ ಮುನಿಯಪ್ಪನವರು ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಎರಡನ್ನೂ ಗೆಲ್ತೀವಿ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಮುನಿಯಪ್ಪನವರ ವಿಶ್ವಾಸ, ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಎರಡೂ ಕ್ಷೇತ್ರಗಳನ್ನು ನಾವು ಗೆಲ್ತೀವಿ. ಈಗಾಗಲೇ ನಾನು ರಾಹುಲ್ ಗಾಂಧಿ ಅವರ ಜೊತೆನಲ್ಲೂ ಕೂಡ ಮಾತನಾಡಿದ್ದೀನಿ. ಸಚಿವರುಗಳಿಗೆ ಜವಾಬ್ದಾರಿ ಇದೆ ನಿಜ, ಎರಡೂ ಕ್ಷೇತ್ರದಲ್ಲಿ ನಾವು ಗೆದ್ದೇ ಗೆಲ್ತೀವಿ, ಆ ವಿಶ್ವಾಸ ನನಗಿದೆ ಅಂತಕ್ಕಂಥ ಮಾತು. ಯಾಕೆಂದರೆ ಕೋಲಾರದಲ್ಲಿ ಅವರು ಮುನಿಸ್ಕೊಂಡು ಪ್ರಚಾರಕ್ಕೆ ಬರಲಿಲ್ಲ ಅಂತೆಲ್ಲ ಹೇಳಿದ್ರು. ನಿನ್ನೆ ರಾಹುಲ್ ಗಾಂಧಿ ಬಂದಾಗಲೂ ಕೂಡ ಒಂದು ಕಡೆ ರಮೇಶ್ ಕುಮಾರ್, ಇನ್ನೊಂದು ಕಡೆ ಮುನಿಯಪ್ಪ ಮುಖಾಮುಖನೂ ನೋಡಲಿಲ್ಲ. ಆದರೂ ಕೂಡ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಮುನಿಯಪ್ಪನವರು, ಎರಡೂ ಕ್ಷೇತ್ರ ಗೆಲ್ತೀವಿ ಅಂತ. ನಿಮಗೆ ಕೆಲವೊಂದು ಸಲಹೆಗಳು ಕೊಟ್ಟು ಹೋಗಿದ್ದಾರೆ ಕೋಲಾರ ಹಾಗೆ ಚಿಕ್ಕಬಳ್ಳಾಪುರ ನಾಯಕರಿಗೆ ಅಂತ. ಏನಿಲ್ಲ, ಏನು ಸಲಹೆ ಇಲ್ಲ, ಸುಮ್ಮನೆ ಮಾತಾಡಿದ್ದಾರೆ ಅಷ್ಟೇ. ನಿಮ್ಮ ಹತ್ರ ಮಾತಾಡಿದ್ರ ಸರ್? ಮಾತಾಡಿ ಏನೇ ವಿಚಾರಗಳೆಲ್ಲ ಹೇಳಿದ್ರೆ ಸರ್ ನಿಮ್ಗೆ ಆಗಿರೋ ಗೊಂದಲದ ಬಗ್ಗೆ? ನಾವೇನು ಮಾತಾಡಿದ್ವಿ ಅಂತ ನಿಮ್ಗೆ ಹೇಳೋಕ್ಕಾಗಲ್ಲ, ಅವ್ರೇನು ಹೇಳಿದ್ರು ಅಂತ ಕೂಡ ಹೇಳೋಕ್ಕಾಗಲ್ಲ, ಇದು ಕಷ್ಟ. ಅಲ್ಲ, ಮುನಿಯಪ್ಪ ಅವರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಅಂತ ನಿಮ್ಮ ಹೇಳ್ತಾ ಇದ್ದಾರೆ. ನಾನು ಅದ್ರ ಬಗ್ಗೆ ಏನೂ ಮಾತಾಡಲ್ಲ. ಏನು ಹೇಳೋದು? ಎಲ್ಲ ಕಡೆ ಗೆಲ್ತದೆ ಬಿಡ್ರೆ, ಚೆನ್ನಾಗಿದೆ ವಾತಾವರಣ. ಅಲ್ಲ, ಎಲ್ಲ ರಾಹುಲ್ ಗಾಂಧಿ ನಿಮಗೆ ಕೆಲವೊಂದು ಸಲಹೆಗಳು ಕೊಟ್ಟು ಹೋಗಿದ್ದಾರೆ ಕೋಲಾರ ಹಾಗೆ ಚಿಕ್ಕಬಳ್ಳಾಪುರ ನಾಯಕರಿಗೆ ಅಂತ. ಏನಿಲ್ಲ, ಏನು ಸಲಹೆ ಇಲ್ಲ, ಸುಮ್ಮನೆ ಮಾತಾಡಿದ್ದಾರೆ ಅಷ್ಟೇ. ನಿಮ್ಮ ಹತ್ರ ಮಾತಾಡಿದ್ರ ಸರ್? ಮಾತಾಡಿ ಏನೇ ವಿಚಾರಗಳೆಲ್ಲ ಹೇಳಿದ್ರೆ ಸರ್ ನಿಮ್ಗೆ ಆಗಿರೋ ಗೊಂದಲದ ಬಗ್ಗೆ? ನಾವೇನು ಮಾತಾಡಿದ್ವಿ ಅಂತ ನಿಮ್ಗೆ ಹೇಳೋಕ್ಕಾಗಲ್ಲ, ಅವ್ರೇನು ಹೇಳಿದ್ರು ಅಂತ ಕೂಡ ಹೇಳೋಕ್ಕಾಗಲ್ಲ, ಇದು ಕಷ್ಟ. ಅಲ್ಲ, ಮುನಿಯಪ್ಪ ಅವರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಅಂತ ನಿಮ್ಮ